ಶಲಾಕನ ಮಾತು ಕೇಳಿ ಶೇರ್ ಹೆಂಡತಿಯ ಜೊತೆ ತುಂಬಾನೇ ಸಂತೋಷವಾಗಿ ತಮ್ಮನನ್ನು ನೋಡಕ್ಕೆ ಹೋಗುತ್ತೆ. ಶಲಾಕ ಅವಳ ಮಾಯಾಶಕ್ತಿಗಳನ್ನು ಉಪಯೋಗಿಸಿ ಮೇಣದಿಂದ ತಯಾರಿಸಿದ ಶೇರಿನ ವಿಗ್ರಹವನ್ನು ಇಡ್ತಾಳೆ. ದೂರದಿಂದ ನೋಡಿದಾಗ ನಿಜವಾದ ಶೇರ್ ನಿಂತಿದ್ದಂಗೆ ಅನ್ಸುತ್ತೆ. ಒಂದಿನ ಏನಾಗುತ್ತಂದ್ರೆ ಕಾಡಿನ ಜಂತುಗಳು ನದಿಯಲ್ಲಿ ನೀರು ಕುಡಿತಾ ಇದ್ರು. ಆಗ ನೀಲಿ ಬಣ್ಣದಲ್ಲಿರುವ ದೊಡ್ಡ ಬೆಕ್ಕೊಂದು ಅಲ್ಲಿಗೆ ಬರುತ್ತೆ. ನನಗೆ ತುಂಬಾ ದಾಹ ಆಗ್ತಾ ಇದೆ, ನಾನು ಕೂಡ ನಿಮ್ಮ ಜೊತೆ ಇಲ್ಲಿ ನೀರು ಕುಡಿಬಹುದಾ? ನೀನು ಈ ಕಾಡಿನ ಬೆಕ್ಕಿನಾಗೆ ಕಾಣೋಲ್ಲ, ಬೇರೆಯವರಿಗಿಂತ ದೊಡ್ಡವಳಾಗಿದ್ಯಾ ನೀನು. ಎಲ್ಲಿಂದ ಬಂದೆ ನೀನು? ನಾನು ಆಫ್ರಿಕಾ ಕಾಡಲ್ಲಿ ಇರುವ ಬೆಕ್ಕು. ನಾವು ಬೇರೆ ಕಾಡಿನ ಪ್ರಾಣಿಗಳಿಗೆ ನಮ್ಮ ಕೆರೆ ಯೂಸ್ ಮಾಡಕ್ ಬಿಡಲ್ಲ. ನಾನು ಡೀಸೆಂಟ್ ಆಗಿ ನಿಮ್ಮ ಹತ್ರ ಪರ್ಮಿಷನ್ ಕೇಳ್ತಿದ್ದೆ, ಆದ್ರೆ ನಿಮ್ಗೆ ಇದೆಲ್ಲ ಗೊತ್ತಿಲ್ಲ ಅನ್ಸುತ್ತೆ. ನೀನೇನಾದ್ರೂ ಈ ಕಾಡಿನ ರಾಜನ ನಿನ್ನ ಆಜ್ಞೆಯನ್ನು ಪಾಲಿಸೋದಕ್ಕೆ